ಇಡ್ಲಿ ತಿಂದ್ರೆ ಕ್ಯಾನ್ಸರ್, ಕಲರ್ ಕಲರ್ ಬಟಾಣಿ ತಿಂದ್ರೆ ನಿಮ್ ಕಿಡ್ನಿ ಢಮಾರ್. ಬೇಸಿಗೆಯಲ್ಲಿ ಜನ ಮಾರು ಹೋಗುವಂತ ಕಲ್ಲಂಗಡಿಯೂ ಸಖತ್ ಡೇಂಜರ್. ಇಷ್ಟಪಟ್ಟು ಹಾಕಿಸಿಕೊಳ್ಳುವಂತಹ ಟ್ಯಾಟೂನಿಂದಲೂ HIV, ಸ್ಕಿನ್ ಕ್ಯಾನ್ಸರ್, ಇದೆಲ್ಲವನ್ನು ನೋಡೋಣ ಡೇಂಜರ್ ಫುಡ್ ನ್ಯೂಸ್ ಟಾಪ್ 9ನಲ್ಲಿ. ಗೋಬಿ, ಕಬಾಬ್, ಕಾಟನ್ ಕ್ಯಾಂಡಿ ಹೀಗೆ ಆಹಾರ ಪದಾರ್ಥಗಳಿಗೆ ಕಲರ್ ಬೆರೆಸೋದನ್ನ ಸರ್ಕಾರ ಬ್ಯಾನ್ ಮಾಡಿತ್ತು. ಇದೀಗ ಹಸಿರು ಬಟಾಣಿ, ಕಲ್ಲಂಗಡಿಯಲ್ಲೂ ಡೇಂಜರ್ ಕಲರ್ ಬಳಸ್ತಾ ಇರುವುದು ಬಯಲಾಗಿದೆ. ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಜನವರಿಯಿಂದ 3608 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ ಮಾಡಿತ್ತು. ಈ ಪೈಕಿ 26 ಮಾದರಿಯ ಬಟಾಣಿ ಅಸುರಕ್ಷಿತವಾಗಿರುವುದು ಗೊತ್ತಾಗಿದೆ. ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಕವರ್ ಬಳಸೋದ್ರಿಂದ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋ ಅಂಶ ಆತಂಕ ಮೂಡಿಸಿದೆ. ಇಡ್ಲಿ ಬಳಿಕ ಇದೀಗ ಹಸಿರು ಬಟಾಣಿ ಕೂಡ ಅಸುರಕ್ಷಿತ ಅನ್ನೋದು ಆಹಾರ ಇಲಾಖೆಯ ಪ್ರಯೋಗಾಲಯದಿಂದ ದೃಢಪಟ್ಟಿದೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿನ ಸುಮಾರು 36 ಮಾದರಿಯ ಹಸಿರು ಬಟಾಣಿ ಮಾದರಿಯನ್ನ ಪಡೆದಿದ್ದ ಆಹಾರ ಇಲಾಖೆ ಅವುಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿತ್ತು. ಇದೀಗ ಪ್ರಯೋಗಾಲಯದ ವರದಿ ಬಂದಿದ್ದು 26ಕ್ಕೂ ಹೆಚ್ಚು ಹಸಿರು ಬಟಾಣಿ ಮಾದರಿಗಳು ಅಸುರಕ್ಷಿತ ಅಂತ ವಿಚಾರ ಗೊತ್ತಾಗಿದೆ. ಮಾರುಕಟ್ಟೆಯಲ್ಲಿ ಸಿಗುವ ಹಸಿ ಬಟಾಣಿ, ಹಸಿರು ಡ್ರೈ ಬಟಾಣಿ ಸೇರಿದಂತೆ 106 ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಈ ಪೈಕಿ 31 ಮಾದರಿಯ ವರದಿ ಬಂದಿದ್ದು 26 ಮಾದರಿಯ ಬಟಾಣಿ ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಹಸಿರು ಬಟಾಣಿ ಇದೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ 106ರಲ್ಲಿ 31 ಕಂಪ್ಲೀಟ್ ಆಗಿದೆ. 31ರಲ್ಲಿ 26 ಅಸುರಕ್ಷಿತ ಆಗಿದೆ, 5 ಮಾತ್ರ ಸುರಕ್ಷಿತ. ಇನ್ನು ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು. 106ರಲ್ಲಿ ಕೇವಲ 31 ಮಾತ್ರ ಬಂದಿದೆ. ಬಟಾಣಿ ಹಸಿರಾಗಿ ಕಾಣುವುದಕ್ಕೆ ಕೃತಕ ಬಣ್ಣ ಬಳಸಲಾಗ್ತಾ ಇದೆ. ಕಲರ್ ಬಳಕೆಯಿಂದ ಬಟಾಣಿ ಸಾಮಾನ್ಯಕ್ಕಿಂತ ಹೆಚ್ಚು ಹಸಿರಾಗಿ ಕಾಣ್ತಾ ಇದ್ದು ಜನರನ್ನ ಆಕರ್ಷಿಸ್ತಾ ಇದೆ. ಬಟಾಣಿಯ ಬಣ್ಣ ಕಿಡ್ನಿಯ ಮೇಲೆ ಪರಿಣಾಮ ಬೀರಲಿದೆ ಅಂತ ವರದಿಯಲ್ಲಿ ಬಹಿರಂಗಗೊಂಡಿದೆ. ಆರೋಗ್ಯ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಕೃತಕ ಬಣ್ಣ ಬಳಸಿ ಬಟಾಣಿ ಮಾರಾಟ ಮಾಡುವ ವ್ಯಾಪಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಬಟಾಣಿ ಮಾತ್ರ ಅಲ್ಲ, ಬಿಸಿಲ ಬೇಗೆ ನಡುವೆ ಕೈ ಬೀಸಿ ಕರೆಯುವ ಕೆಂಪು ಕಲ್ಲಂಗಡಿಗೂ ಬಣ್ಣ ಹಾಕ್ತಾರೆ ಅನ್ನೋ ಶಾಕಿಂಗ್ ವಿಷಯ ಬಯಲಾಗಿದೆ. ಕಲ್ಲಂಗಡಿಯನ್ನ ಕೆಲವರು ಕೃತಕವಾಗಿ ಬಣ್ಣ ಬಳಸಿ ಕೆಂಪು ಮಾಡ್ತಾ ಇರೋದು ಗೊತ್ತಾಗಿದೆ. ಹಣ್ಣುಗಳಿಗೆ ಕೆಂಪು ಬಣ್ಣ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಕಲ್ಲಂಗಡಿ ಹಣ್ಣು ಬ್ರೈಟ್ ರೆಡ್ ಆಗಿ ಕಾಣಲಿ ಅಂತ ಒಳಗಡೆ ಹಣ್ಣು ಫ್ಲೆಶ್ ಅಂಶ ಇದನ್ನ ಎರಿಥ್ರೋಸಿನ್ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ. ಫ್ರಕ್ಟೋಸು ಖಂಡಿತವಾಗಿಯೂ ಈ ಕಲ್ಲಂಗಡಿ ಹಣ್ಣಿಂದ ಲಿವರ್ ಮೇಲೆ ಮತ್ತು ಕಿಡ್ನಿ ಮೇಲೆ ಹೆಚ್ಚು ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇಡ್ಲಿ ತಯಾರಿಕೆ, ಅದರ ಪಾರ್ಸಲ್ಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕ್ವಾಲಿಟಿ ಇಲ್ಲದ ಪಾರ್ಚ್ಮೆಂಟ್ ಪೇಪರ್ ಬಳಸ್ತಾರೆ. ಈ ಬಗ್ಗೆನೂ ಬೆಂಗಳೂರಿನ 251ಕ್ಕೂ ಹೆಚ್ಚು ಕಡೆ ಸಂಗ್ರಹಿಸಿದ್ದ ಮಾದರಿಯಲ್ಲಿ 51 ಇಡ್ಲಿ ಸ್ಯಾಂಪಲ್ಸ್ ಅಸುರಕ್ಷಿತ ಅಂತ ವರದಿ ಬಂದಿದೆ. ಕ್ಯಾನ್ಸರ್ ಕಾರಕ ಇಡ್ಲಿ ಬಗ್ಗೆ TV9 ವರದಿ ಮಾಡ್ತಾ ಇದ್ದಂತೆ ಆಹಾರ ತಯಾರಿಕೆ ಮತ್ತು ಪಾರ್ಸಲ್ ವೇಳೆ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗಿ ಸಚಿವರು ಹೇಳಿದ್ದಾರೆ. ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಹೋಗ್ತದೆ, ಪರ್ಮನೆಂಟ್. ನಾವು ಸಾಯೋವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆನೇ ಇರ್ತದೆ. ಮತ್ತು ಮೈಕ್ರೋ ಪ್ಲಾಸ್ಟಿಕ್ಸ್ ಒಳಗಡೆ ನಮ್ಮ ದೇಹದಲ್ಲಿ ಸೇರಿದಾಗ ಕ್ಯಾನ್ಸರ್ ಬರತಕ್ಕಂಥದಕ್ಕೆ ನೇರ ಸಂಬಂಧ ಇಲ್ಲದಿದ್ರು ಕೂಡ ಅದಕ್ಕೆ ಒಂಥರ ಕ್ಯಾಟಲೈಸ್ ಮಾಡ್ತದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಈ ಪ್ಲಾಸ್ಟಿಕ್ಸ್ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತದೆ. ಸೊ ಇದು ಖಂಡಿತವಾಗಿ ಉಪಯೋಗ ಮಾಡಬಾರ್ದು. ನಿನ್ನೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಇಳಿದಿದ್ರು. ಬೆಂಗಳೂರಿನ ವಲಯವಾರು ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ರು. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಿದ್ರು. TV9 ಕೂಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿತ್ತು. ಈ ವೇಳೆ ಹಲವೆಡೆ ವ್ಯಾಪಾರಿಗಳೇ ಪ್ಲಾಸ್ಟಿಕ್ ಸಂಪೂರ್ಣ ಬ್ಯಾನ್ ಆಗಬೇಕು ಅಂತ ಮನವಿ ಮಾಡಿದ್ರು. ಪೇಪರ್ ಆಗ್ತಾ ಇದಿಲ್ಲ, ನಾವು ಈ ಬಟನ್ ಆಗ್ತಾ ಇದೀವಲ್ಲ ಸರ್, ನಾವು ಹೇಳ್ದ ಸರ್ಕಾರಕ್ಕೆ ಏನಾದ್ರು ಸ್ಟಾರ್ಟಿಂಗ್ ಬರ್ತಾ ಇದ್ರಲ್ಲ ಅವ್ರನ್ನ ಕಮ್ಮಿ ಮಾಡಿ ಅಲ್ಲಿಗೆ ಬಂದ್ ಮಾಡಿ, ಅವಾಗ ಎಲ್ರಿಗೂ ಅದು ಬರೋದಿಲ್ವಲ್ಲ, ಅದು ಕಮ್ಮಿ ಮಾಡ್ರೆ ಮತ್ತೆ ಯಾಕೆ ನಮ್ಮ ಹತ್ರ ಬರ್ತದೆ. ಕೃತಕ ಬಣ್ಣದ ಹಣ್ಣು, ತರಕಾರಿ, ಆಹಾರ ಪದಾರ್ಥಗಳು ಡೇಂಜರ್ ಅನ್ನೋದರ ನಡುವೆ ಟ್ಯಾಟೂನಿಂದ HIV ಸೋಂಕು ಒಕ್ಕರಿಸುತ್ತೆ ಅನ್ನೋದು ಕೂಡ ಬಯಲಾಗಿದೆ. ಯುವಕ ಯುವತಿಯರು ಮೈಕೈಗೆಲ್ಲ ಟ್ಯಾಟೂ ಹಾಕಿಸಿಕೊಳ್ತಾರೆ. ಆದರೆ ರಸ್ತೆ ಬದಿಯ ಟ್ಯಾಟೂನಿಂದ HIV, ಸ್ಕಿನ್ ಕ್ಯಾನ್ಸರ್, ಚರ್ಮ ರೋಗ ಬರ್ತಾ ಇದೆಯಂತೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಟ್ಯಾಟೂ ಬಗ್ಗೆ ಪರೀಕ್ಷೆ ನಡೆಸಿತ್ತು. ಈ ವೇಳೆ ಟ್ಯಾಟೂಗೆ ಹಾಕುವ ಕಲರ್ಗೆ 22 ಮಾದರಿಯ ಮೆಟಲ್ ಇರೋದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಟ್ಯಾಟೂನಿಂದ HIV, ಸ್ಕಿನ್ ಕ್ಯಾನ್ಸರ್, ಸ್ಕಿನ್ ಡಿಸೀಸ್ ಬರ್ತಾ ಇದೆ. ಮಾರಣಾಂತಿಕ ಕೆಮಿಕಲ್ ಬಳಕೆಯಿಂದಾಗಿ ಅಪಾಯ ಏರಿಕೆ ಆಗ್ತಾ ಇದೆ. ಹೀಗಾಗಿ ಟ್ಯಾಟೂಗೆ ಹೊಸ ಕಾನೂನು ರಚಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಟ್ಯಾಟೂಗಳನ್ನ ಏನು ಹಾಕ್ತಾ ಇದ್ದಾರೆ
ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ನಮ್ಮ ಗಮನಕ್ಕೆ ಏನು ಬಂದಿದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ. ಇದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ. ಇದರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಅಂದರೆ ಏನಂತ ಹೇಳಿದ್ರೆ ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು.